ಫೋಟೋಗ್ರಾಫರ್ ಸಂಘಟಿಸ್ಬಿಡಿ. ಅಣ್ಣ ಈ ಕಡೆ ಒಂದು ನೀವೇ ಕಟ್ ಮಾಡ್ಬಿಡ್ಬೇಕು ಸರ್. ಕೊಡಿ ಸರ್, ಕೊಡಿ ಸರ್. ಮಿಸ್ಟರ್ ಅರ್ಜುನ್ ವೇಣು ಫೋಟೋ ಸರ್. ನಮಸ್ತೆ. ಓಕೆ. ಯಾರಾದ ಮೇಡಮ್ ಬನ್ನಿ ಬನ್ನಿ ಸರ್. ಎಲ್ಲ ಇಲ್ಲ ನೋಡಿ. ಓಕೆ ಸರ್. ಓಕೆ ಸರ್. ಹಾಂ ರೈಟ್ ಸರ್. ಸರ್ ಹೂವು ಕೂತ್ಕೊಳ್ಳಿ. ಇಲ್ಲ ಕೂತ್ಕೊಳ್ಳಿ. ಯಾಕೋ ಅರ್ಜುನ್ಗೆ ಅರ್ಜೆಂಟು. ಏನಿದು ಸಾಯಂಕಾಲ ಒಂದ್ಸರಿ ಅವ್ರು ನೋಡೋದು ಮನೆ ಕಾಣಲ್ಲ. ಹ್ಞೂ ಸರ್, ಅದಕ್ಕೆ ಸ್ವಲ್ಪ ಕ್ಯಾಮ್ರಿಂದ ತಗೋಣ. ಬಣ್ಣ ಏನಾದ್ರು ಒಂಚೂರು ಮುತ್ತಿ ಆಮೇಲೆ ಮಾಡ್ತೀನಿ ನಾನು. ಓಕೆ ಸರ್. ಮುತ್ತಿಣ ಇನ್ನು ಈ ಕಡೆ ಬಂದ್ಬಿಡಿ. ನೀವೆಲ್ಲಿ ಬಂದ್ರೆ ಮಧ್ಯ ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಆ ಕಡೆ ಮರೆ ಬಂದ ಮನೆಗೆ ಪಾಸ್ಪೋರ್ಟ್ ನಾನು ಆಫೀಸಲ್ಲೇ ಇಲ್ಲ. ನೀನೆ ಇಲ್ಲ ಪಾಸ್ಪೋರ್ಟ್ ನನಗೆ ಗೊತ್ತಿಲ್ಲ. ನಾನು ಇನ್ನೂ ಇಲ್ಲ. ಹಾಂ ನೋಡಿದೆ. ಹಲೋ ಗೊತ್ತಾಯ್ತು. ಹಲೋ 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 ಬರ್ತದೆ.
ಸ್ಮರಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಕಾರಣದಿಂದ ನಾವು ಕೂಡ ಅವನ್ನೆಲ್ಲ ಪರಿಚಯ ಚಾಮರಾಜನಗರ ಬೇಟಿದೆ ಸರ್. ಸೇಮ್ ಎರಡು ಒಂದೇ ಥರ ಆಯ್ತಲ್ವ ಹೆಜ್ಜೆ, ಸ್ವಲ್ಪ ಅಗಲ ಕಾಣಿಸುತ್ತೆ, ಸ್ವಲ್ಪ ಚಿಕ್ಕ ಕಾಣಿಸುತ್ತೆ. ನೋಡ್ಕೊಳ್ಳಿ ಬನ್ನಿ. ಸ್ನೇಹಿತರೆ ಬಾಳಿಗಾಸರೆ ತಗಲಿ ಅದರ ಜೊತೆ ಬ್ಯಾರೆ ದಿನೊಂದು ಅನ್ನಕ್ಕೆ ಬೀರು ಕ್ಲಾಸಲ್ಲಿ ನೀರು
ಸರ್ ಈಗ ರಾಜ್ಯ ಮಟ್ಟದಲ್ಲಿ ಲಾಲ್ಬಾಗ್ನಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ನಾವು ಸಹ ಮಂಡ್ಯದಲ್ಲಿ ಪ್ರತಿ ವರ್ಷ ಈ ಒಂದು ಫ್ಲವರ್ ಶೋನ ಮಾಡ್ತಕ್ಕಂಥದ್ದು ನಡ್ಕೊಂಬಂದಿದೆ. ಅದೇ ರೀತಿಯಲ್ಲಿ ಕಳೆದ ವರ್ಷ ನಮ್ಮ ಶಾಸಕರು ಒಂದು ಸ್ವಲ್ಪ ಭಾಳ ವಿಜೃಂಭಣೆಯಿಂದ ಮಾಡೋ ಪ್ರಯತ್ನ ಮಾಡಿದರು. ಸೊ ಈ ವರ್ಷ ಅದಕ್ಕಿಂತಲೂ ಎಫೆಕ್ಟಿವ್ ಆಗಿ ಆಗಬೇಕು ಅಂತೇಳಿ ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ CEO, ಶಾಸಕರು, DC ಎಲ್ಲರೂ ಸೇರಿ ಮಾಡಿದ್ದಾರೆ. ಅದನ್ನು ಬಹುಶಃ ಉದ್ಘಾಟನೆ ಮಾಡಿದ್ದೀನಿ ಸಂತೋಷವಾಗಿ. ಜನ ಇದನ್ನು ನೋಡಿ ಇಲ್ಲಿ ಇವತ್ತು ಅನೇಕ ಖಾದಿ ಗ್ರಾಮೋದ್ಯೋಗದ್ದು ಮಾಡಿದ್ದಾರೆ, ಕ್ಷಯರೋಗದ ಇದನ್ನು ಲೋಗೋ ಹಾಕಿ ನಮ್ಮ 25ಕ್ಕೆ ಸಂಪೂರ್ಣ ಕ್ಷಯರೋಗದ ಮುಕ್ತಾಯ ಅನ್ನೋದನ್ನು ಮಾಡಬೇಕು ಅಂತ ರಾಜ್ಯದಲ್ಲಿ ಈಗ ಭಾಳಷ್ಟು ಕಡಿಮೆ ಆಗಿದೆ ಅಂತೆ. ಮತ್ತು ಅದೇ ರೀತಿ ಅನೇಕ ಗಿಡಗಳು ಮೇಲ್ಕೋಟೆಯ 1.5 ಲಕ್ಷ ಮತ್ತು ಮೇಲ್ಕೋಟೆ ಯೋಗ ನರಸಿಂಹಸ್ವಾಮಿ ದೇವಾಲಯ ಮಾಡಿದ್ದಾರೆ, ಪ್ರವಾಸಿ ತಾಣ, ಸಾಕಷ್ಟು ಎಲ್ಲ ಹೂಗಳನ್ನ ಡಿಫ್ರೆಂಟು ಇದನ್ನೆಲ್ಲ ಮಾಡಿದ್ದಾರೆ. ಸ್ವಲ್ಪ ಆಕರ್ಷಣೀಯವಾಗಿ ಮಾಡಿದ್ದಾರೆ. ಬಹುಶಃ ಈ ನಮ್ಮ ಜಿಲ್ಲೆ ಜನ, ನಗರದ ಜನ, ಮಂಡ್ಯ ಸುತ್ತಮುತ್ತ ಹಳ್ಳಿ ಜನ ಇದನ್ನು ನೋಡಿ ಅವರೆಲ್ಲರೂ ಖುಷಿ ಆದರೆ ನಮಗೂ ಸಂತೋಷ ಮಾಡಿದ್ರು. ಸರ್, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ, ಒಂದಷ್ಟು ಸಾವನ್ನಪ್ಪುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಅದಕ್ಕೆ ಹೇಳಿದಾರಲ್ಲ, ನಮ್ಮ ಕಾನೂನು ಮಂತ್ರಿಗಳು ಸಹ ರಿಯಾಕ್ಟ್ ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ. ಬಟ್ ಯಾವುದೇ ಮುಲಾಜಿಲ್ದಲೇ ಕಠಿಣವಾದಂಥ ಕಾನೂನನ್ನು ತರಬೇಕು ಅನ್ನೋ ಒಂದು ಆಲೋಚನೆ ಮಾಡಾಗಿದೆ. ಬಹುಶಃ ಈ ಅಸೆಂಬ್ಲಿಗೆ ಕಾನೂನು ತಂದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು. ಮತ್ತು ನಮ್ಮ SP ಅವರಿಗೆ ಬಹುಶಃ ಇಲ್ಲೇ ನಾನು ಹೇಳ್ತಾ ಇದ್ದೀನಿ, ಯಾರೇ ಸಿಕ್ಕಿದ್ರು ಕಾನೂನು ಒಂದು ಕಡೆ, ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಈ ಮೈಕ್ರೋ ಫೈನಾನ್ಸಿಂದ ಸಾರ್ವಜನಿಕರು ಆತ್ಮಹತ್ಯೆ ಆಗೋ ಪ್ರಕರಣಗಳು ಬರೋಂಥದ್ದಾದರೆ ಅವರಿಗೆ ಬಡ್ಡಿ ಸುಸ್ತಿ ಬಡ್ಡಿ ಹಾಕಿ ತೊಂದರೆ ಕೊಡೋದಾದರೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ಲಿಕ್ಕಾಗುತ್ತೋ ಜರುಗಿಸ್ಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟವ್ರೆ. ನಮ್ಮ ಜಿಲ್ಲೆನಲ್ಲೂ ಸೀರಿಯಸ್ಸಾಗಿ ಮಾಡ್ತೀವಿ. ಜನರಿಗೆ ಏನು ಸಲಹೆ ಕೊಡೋಕ್ಕೆ ವಿಚಾರ ಮಾಡಿ? ಜನರು ಬಹುಶಃ ನಾವು ಈಗ ಆ ಒಂದು ಇದಕ್ಕೋಸ್ಕರನೇ ಬಡ್ಡಿ ರಹಿತ ಸಾಲ ಕೊಟ್ಟಿರ್ತಕ್ಕಂಥದ್ದು. PLD ಬ್ಯಾಂಕ್ ಮೂಲಕ ಸಾಲ ತೊಗೋಬೋದು, ಸೊಸೈಟಿ ಮೂಲಕ ತೊಗೋಬೋದು, ಬೇರೆ ಕಮರ್ಷಿಯಲ್ ಬ್ಯಾಂಕ್ ಮೂಲಕ ತೊಗೊಳ್ಬೋದು. ಈ ಮೈಕ್ರೋ ಫೈನಾನ್ಸ್ ಹೋಗ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತೇಳಿ ನಾನು ನಮ್ಮ ಜನರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು. ಜನರು ಈಗ ಇದಕ್ಕೆ ಏನಾಗುತ್ತೆ, ಸಡನ್ನಾಗಿ ಸಿಗುತ್ತೆ, ಡಾಕ್ಯುಮೆಂಟ್ಸ್ ಇಲ್ಲದಲ್ಲೇ ಸಿಗುತ್ತೆ, ದಾಖಲೆಗಳಿಲ್ಲ ಬೇಕಿಲ್ಲ ಅಂತ ಹೋದಾಗ ಈ ಥರದ್ದೆಲ್ಲ ಅವರು ಒಂದಕ್ಕೆ ಡಬಲ್ ಬಡ್ಡಿ ಹಾಕ್ಕೊಂಡು ತೊಂದರೆ ಕೊಡೋಕ್ಕಾಗುತ್ತೆ. ನಮ್ಮ ಸಾರ್ವಜನಿಕರು ಇದನ್ನು ಎಂಟರ್ಟೈನ್ ಮಾಡಬಾರ್ದು. ಕೃಷಿ ವಿಮೆ ಕೂಡ ಆಗಿದೆ ಸರ್, ಮಂಡ್ಯ ಜನತೆಗೆ ಏನು ಹೇಳ್ತೀರಾ? ನನ್ನ ಕರ್ತವ್ಯ, ನಮ್ಮ ಶಾಸಕರು ನಾವು ಈ ಸರಿ 7ಕ್ಕೆ 6 ಗೆಲ್ಲಿಸಿದ್ದಾರೆ. ನಾವು ಬಹುಶಃ ಇಡೀ ರಾಜ್ಯದ ಜನ ಯಾರೂ ಅಂದ್ಕೊಂಡಿರಲಿಲ್ಲ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ, ಮಂಡ್ಯ ಜಿಲ್ಲೆಯಲ್ಲಿ 1-2 ಗೆಲ್ತೋ ಇಲ್ಲವೋ ಅನ್ನೋ ಥರ ಇತ್ತು. ಅಂಥದ್ರಲ್ಲಿ 6 ಜನ ನಾವು ಶಾಸಕರಾಗಿ ಮಾಡಿದ್ದಾರೆ. ಮೊದಲು ಅದಕ್ಕಿಂತ ಚುನಾವಣೆಗಿಂತ ಮೊದಲು MLC ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಲೋಕಲ್ ಬಾಡಿ ಮಾಡಿದ್ದು. ಆಕಸ್ಮಿಕವಾಗಿ ಕಾರಣಾಂತರದಿಂದ ಲೋಕಸಭೆಗೆ ನಾವು ಸೋತಿದ್ದೀವಿ. ಬಟ್ ಲೋಕಸಭೆಯಲ್ಲಿ ಸೋತು ಅಂದ ತಕ್ಷಣವೇ ನಾವು ಉದಾಸೀನ ಮಾಡಲಿಕ್ಕೆ ಆಗಲ್ಲ. ಸೊ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಿಮಗೆಲ್ಲರೂ ಗೊತ್ತಿದೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ. ಸೊ ಹಿಂದೆ 2004ರಲ್ಲಿ ನಿಂತೋಗಿತ್ತು, ಸ್ಟಾರ್ಟ್ ಮಾಡೋದು. ಅದಾದಮೇಲೆ 2018ರಲ್ಲಿ ಮತ್ತೆ ನಿಂತೋಯ್ತು. ಸೊ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ ಖಾಸಗಿ ಮಾಡೋಕ್ಕೆ ಹೋಗಿ ಅದು ನಿಲ್ಲಿಸಿದ್ರು. ಇವೆಲ್ಲ ಆದಮೇಲೆ ನಾವು ನಮ್ಮ
ಎಲ್ಲರ ಒತ್ತಾಯದ ಮೇರೆಗೆ ನಮ್ಮ ಮುಖ್ಯಮಂತ್ರಿಗಳು 50 ಕೋಟಿ ಕೊಟ್ಟರು. ಈ ವರ್ಷ ಭಾಳ ಉತ್ತಮವಾಗಿ ನಡೆಸ್ತಾ ಇದ್ದೀವಿ. ಅದಕ್ಕೂ ಒಂದು ಪೂರ್ಣ ಪ್ರಮಾಣದ ಕಾರ್ಯಕ್ರಮ ಕೊಡಬೇಕು ಅನ್ನೋದಿದೆ. ಕೃಷಿ ವಿಶ್ವವಿದ್ಯಾನಿಲಯ ಇವತ್ತು ಗೊತ್ತಾಗಲ್ಲ ಬಿಡಿ, ನಮ್ಮ ಜನಕ್ಕಾಗಲಿ ಮತ್ತು ನಮ್ಮ ರೈತರಿಗಾಗಲಿ ಇವತ್ತಿಗೆ ಅದರ ಮಹತ್ವ ಏನು ಅಂತೇಳಿ ನಾನು ಎಕ್ಸ್ಪ್ಲೈನ್ ಮಾಡಿದ್ರು ಅದ್ರ ಗೊತ್ತಾಗಲ್ಲ. JKVK ಇವತ್ತು ರಾಷ್ಟ್ರದಲ್ಲಿ 10ನೇ ಒಂದು ಯೂನಿವರ್ಸಿಟಿ, 100 ಯೂನಿವರ್ಸಿಟಿ ಇದೆ, ಅದರಲ್ಲಿ 10ನೇ ಯೂನಿವರ್ಸಿಟಿ. ಸೊ ಮಂಡ್ಯ ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಭಾಳಷ್ಟು ದೊಡ್ಡ ದೊಡ್ಡ ನಾಯಕರು ಇಲ್ಲಿ ರಾಜಕೀಯ ಶಕ್ತಿಯನ್ನು ತುಂಬಿದ್ದಾರೆ. ಆದರೆ ನನಗೆ ನಮ್ಮೆಲ್ಲ ಶಾಸಕರು ಕೊಟ್ಟಿರೋ ಶಕ್ತಿ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬಹುಶಃ ಇದೊಂದು ಕನಸು ಅಂತಲೇ ಹೇಳ್ಬೋದು. ನನಗೊಂದು ಡ್ರೀಮ್. ಸೊ ನನಗೆ ನಮ್ಮ ಜಿಲ್ಲೆ ಹಿಂದೆ ಭಾಳ ಜನ ಮಾತನಾಡ್ತಾರೆ. ಈಗ ಮೆಡಿಕಲ್ ಕಾಲೇಜ್ ಮಾಡಿದಾಗ ಏನಾಗಿತ್ತು ಅಂತ ಸ್ಟೋರಿ ಹೇಳಿದ್ರೆ ಅವ್ರಿಗೆಲ್ಲ ಬೆಚ್ಚಿಬಿಡಬೇಕು. ಆದರೆ ನಾವು ಇದ್ದು ಅಂತ ಹೌದು ಇಲ್ಲ ಅನ್ನೋಕ್ಕಾಗುತ್ತೆ. ಜೊತೆಯಲ್ಲೇ ಇದ್ಮೇಲೆ KSRTC ಡಿವಿಷನ್ ತಂದಾಗ ನಾನು ಇದ್ದೆ ಅಂತಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ 2018ರಲ್ಲಿ 14 ತಿಂಗಳು ನಾನು ಇರಲಿವಲ್ಲ, ಅವಾಗ ಮಾಡಿದ್ದೆಲ್ಲ ಅವರೊಬ್ಬರೇ ಹೇಳ್ಬೋದಲ್ಲ, ನನ್ನ ಹೆಸ್ರು ಹೇಳೋಂಗೆ ಇಲ್ವಲ್ಲ. ಮಾಡಲೇ ಇಲ್ಲ, ಒಂದು ಕಲ್ಲು ಹಾಕಲಿಲ್ಲ. ಇವತ್ತು ಕೃಷಿ ವಿಶ್ವವಿದ್ಯಾನಿಲಯ ಇದಕ್ಕೇನು ಹೇಳೋಕ್ಕಾಗ್ತದೋ ಇಲ್ವೋ ಗೊತ್ತಿಲ್ಲ. ಅದು ಬೇರೆದಕ್ಕೆಲ್ಲ ನಾನು ಇದ್ದೆ ಅಂತ ಹೇಳ್ಬೋದು. ಈಗ ಫ್ಯಾಕ್ಟ್ರಿ ಪೂರ್ತಿ ರಿನೋವೇಷನ್ ಇರ್ಬೋದು, ಹೊಸ ಮಿಷನ್ಗಳಾಗ್ತಾ ಇರ್ತಕ್ಕಂಥದ್ದು ಇರ್ಬೋದು. ಈ ಕೃಷಿ ವಿಶ್ವವಿದ್ಯಾನಿಲಯ ಈ 5 ಜಿಲ್ಲೆ, ಮೈಸೂರು ಕೇಂದ್ರ ಇಟ್ಕೊಂಡು, ಮೈಸೂರಲ್ಲಿ ನಾವು ರಾಜಧಾನಿ ಆಗಿದ್ದಂಥದ್ದು ಮೈಸೂರು ಮತ್ತು ಡಿವಿಷನ್ಗೆ ಹೆಡ್ ಕ್ವಾರ್ಟ್ರು. ಆದರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಕೊಟ್ಟಿರ್ತಕ್ಕಂಥದ್ದು. ಇಡೀ ಜಿಲ್ಲೆಯ ಶಾಸಕರು, ಜನರ ಪರವಾಗಿ ನಮ್ಮ ಮಂತ್ರಿಮಂಡಲಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮೊನ್ನೆ ತಾನೇ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ವಿ ಎಲ್ಲರೂ ಹೋಗಿ. ನನಗೆ ಅತ್ಯಂತ ಸಂತೋಷ ಇದೆ. ನಾನು ಮುಂದೆ ಏನಾಗುತ್ತೋ, ಹಿಂದೆ ಏನಾಗಿದೆಯೋ, ಏನು ಮಾಡಿದೀವೋ, ರಸ್ತೆ ಮಾಡಿದೀವೋ, ಮಾಡ್ರೈನೇಷನ್ ಮಾಡ್ತೀವೋ, ಇನ್ನೊಂದು ಮಾಡ್ತೀವೋ, ಅದೆಲ್ಲ ಇದು ಶಾಶ್ವತವಾದ್ದು. 100 ವರ್ಷ ಈ ಭೂಮಿ ಇರೋವರೆಗೂ ಮಂಡ್ಯ ಜಿಲ್ಲೆಯ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಆಯಿತು ಅನ್ನೋದಿದೆಯಲ್ಲ, ಇದು ಅತ್ಯಂತ ಸಂತೋಷ. ಬಹುಶಃ ಇದರ ಮಹತ್ವ, ಇದರ ಉಪಯೋಗ ರೈತರಿಗೆ, ಸಾರ್ವಜನಿಕರಿಗೆ ಟೈಮ್ ತಗೊಳುತ್ತೆ ಗೊತ್ತಾಗಕ್ಕೆ. ಸರ್, ಸ್ಥಳೀಯ ಚುನಾವಣೆಗಳನ್ನು ಎದುರಿಸೋಕ್ಕಾಗದೆ ಏನು BJP ಮತ್ತು JDSನ ಬೆಂಬಲಿತ ಸದಸ್ಯರನ್ನ DR ಅನ್ನು ಬಳಕೆ ಮಾಡಿಕೊಂಡು ಚಲುವರಾಯಸ್ವಾಮಿ ಅವರು ಅನರ್ಹ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. 9 ಸೀಟ್ ಗೆದ್ದಿದ್ದೋ ನಾವು ಅಲ್ವೇನಪ್ಪ, 9 ಸೀಟು. ನಾವು ಅವಾಗ 6 MLA ಇರಲಿಲ್ಲ. DC ಬ್ಯಾಂಕಲ್ಲಿ 4 ಸೀಟ್ ಗೆದ್ದಿದ್ರು. ಏನು ಮಾಡಿದ್ರಂತೆ ಅಧ್ಯಕ್ಷರು? ಯಾರನ್ನೂ ಮಾಡಿದ್ರಂತೆ, ಉಮೇಶ ಅಂತ ಪಾಪ ಇಂಡಸ್ಟ್ರಿ ಉದ್ಯಮಿ ಕರ್ಕೊಂಬಂದು ನಮ್ಮ 3 ಜನನ ಹೊರಗಡೆ ನಿಲ್ಲಿಸಿದ್ರು. ಚುನಾವಣೆ 11 ಗಂಟೆಗೆ, 10 ಗಂಟೆಗೆ 4 ಜನನ 24 hours ಸಸ್ಪೆಂಡ್ ಮಾಡಿದರು. ಪಾಪ ಪುಟ್ಟರಾಜು ಪಾಪ ಭಾಳ ಬುದ್ಧಿವಂತ, ತುಂಬ. ಅಯ್ಯಯ್ಯೋ ನಾನು ಕಲ್ತ್ಕೊಳ್ಳಿಲ್ಲ ಅವ್ರ ಹತ್ರ, ಯಜಮಾನ್ರ ಹತ್ರ. ಅವತ್ತೇನು ಮಾಡಿದ್ರಂತೆ? ಅವತ್ತು ಮಂತ್ರಿ ಆಗಿದ್ರಲ್ಲ, ಮಂತ್ರಿ ಆಗಿದ್ನೋ ಅಥವಾ ಇಲ್ಲ ಮಂತ್ರಿ ಹೋಗಿತ್ತೇನೋ ಗೊತ್ತಿಲ್ಲ, ಮಂತ್ರಿ ಹೋಗಿತ್ತು ಅವತ್ತು. ಸೊ BJP ಜೊತೆ ಸೇರ್ಕೊಂಡು 4 ಜನನ 24 hours ಅಮಾನತು ಮಾಡಿದ್ರಲ್ಲ. ನೋಡಿರಿ, ಕೋಆಪರೇಟಿವ್ ಇಲಾಖೆಯಲ್ಲಿ ನಾವು ಅವರಷ್ಟು ಕೇಳಿಕಿಳಿದು ಮಾಡಲ್ಲ. ಇವತ್ತು ಸಹ 4 ಜನ ಕ್ಯಾಂಡಿಡೇಟ್ ಆಗಿರೋರು ನಮ್ಮ ಮಂತ್ರಿ ಹತ್ರ ಸ್ಟೇ ಇದೆ. ಸ್ಟೇ ವೆಕೇಟ್ ಮಾಡಿದ್ರೆ ಅವ್ರು ಕ್ಯಾಂಡಿಡೇಟ್ ಆಗಂಗಿಲ್ಲ. ಅದನ್ನು ಅದಕ್ಕೆ ಕೈ ಹಾಕಿಲ್ಲ. ನಮ್ಮ ಶಾಸಕರು ಯಾರೂ ಒತ್ತಡ ಮಾಡಿಲ್ಲ. ಚುನಾವಣೆಯಲ್ಲಿ ಗೆದ್ದು ಬರೋಣ ಅಂತ ಹೇಳಿದ್ದಾರೆ. ಆದರೆ ಸೊಸೈಟಿಗಳಲ್ಲಿ ಸೂಪರ್ ಸೀಡ್ ಆಗೋ ಸೊಸೈಟಿಗಳಲ್ಲಿ ಮತ್ತು ಹಣಕಾಸಿನ ವ್ಯತ್ಯಾಸ ಇರ್ತಕ್ಕಂಥ ಸೊಸೈಟಿಲಿ ಕ್ರಮ ತಗೋಬಿಡಿ ಅಂತ ಹೇಳೋಕ್ಕಾಗತ್ತಾ? ಕಾನೂನು ಬಾಹಿರವಾಗಿರ್ತಕ್ಕಂಥ ಮತ್ತು ಹಗರಣ ಆಗಿರ್ತಕ್ಕಂಥ ಸೊಸೈಟಿ ಮೇಲೆ ಕ್ರಮ ಆಗುತ್ತೆ. ಅದಕ್ಕೆ DR ಹೊಣೆ ಅಂದರೆ ಸುಮ್ಮನೆ ಇರೋಕ್ಕಾಗತ್ತಾ? ಕೋಟ್ಯಾಂತರ ರೂಪಾಯಿ ಇವತ್ತು DC ಬ್ಯಾಂಕ್ನ VSSN ಮೂಲಕ ಆಗಿರ್ತಕ್ಕಂಥ ಹಗರಣಗಳನ್ನು ನಾವು 3-4 ತಿಂಗಳ ಟೈಮ್ ಕೊಟ್ಟವ್ರೆ. ನಾನೇ ಟೈಮ್ ಕೊಡೋಕೆ ಹೇಳಿದೆ. ಈ 1 ವರ್ಷದಿಂದನೇ ಕ್ರಮ ತಗೋಬೇಕಾದವನು ಕೆಲವನ್ನ 1-3 ತಿಂಗಳು 4 ತಿಂಗಳು ಟೈಮ್ ಕೊಡಿ, ರಿಕವರಿ ಮಾಡ್ಕೊಳ್ಳಿ, ಆಮೇಲೆ ಕ್ರಮಕ್ಕೆ ಹೋಗಿ ಅಂತ ಹೇಳಿದೆ. ಸೊ ಅವರು ಕ್ರಮ ಅವ್ರಿಗೆ ಆಗದೇ ಇದ್ದಾಗ ಕ್ರಮಕ್ಕೆ ಹೋಗ್ತಾರೆ. ಸರ್, ನಾಗಮಂಗಲ ಮತ್ತು ಮೇಲ್ಕೋಟೆ ರಸ್ತೆಯಲ್ಲಿ ಹೆಚ್ಚಾಗಿ ಗುಂಡಿಯಿಂದ ದಿನೇ ದಿನೇ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ನಾಗಮಂಗಲ ಮಂಡ್ಯ ಮೇಲ್ಕೋಟೆ ಮತ್ತು ಮಂಡ್ಯ ನಾಗಮಂಗಲ 2 ರಸ್ತೆ ಹಾಳಾಗಿದೆ. ಇದು 12 ಕೋಟಿಗೆ 15 ಕೋಟಿಗೋ ರವಿಯವರು ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ. ನಾಗಮಂಗಲ ರಸ್ತೆ ಆಗುತ್ತೆ. ಮೇಲ್ಕೋಟೆ ರಸ್ತೆ ನಾವು KSIPನಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೆ. ಅದ್ರ ಮಧ್ಯದಲ್ಲಿ ತುಂಬ ಹಾಳಾಗಿರೋದ್ರಿಂದ ಸೊ ಮೊನ್ನೆ ಮುಖ್ಯಮಂತ್ರಿಗಳಿಗೆ ದರ್ಶನ್ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ
ಒಂದು ರಡ್ ಮಾಡೋದಕ್ಕೋಸ್ಕರ ಒಂದು 10 ಕೋಟಿ ರಿಲೀಸ್ ಮಾಡಲಿಕ್ಕೆ ಅದಾದಷ್ಟು ಬೇಗ ಆಗುತ್ತೆ. ನಾಗಮಂಗಲ ರಸ್ತೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಕೂಡ ಒತ್ತಾಯ ಅದನ್ನು ಇದೆ. ಅದನ್ನು KCPನಲ್ಲಿ ಇಲ್ಲಿಂದ NH ಕದವಳ್ಳಿವರೆಗೂ ಈ ಒಂದು ನಮ್ಮ ಸ್ಟೇಷನಿಂದ ಚಂದ್ರಾಪುರದವರೆಗೂ KCPನಲ್ಲಿ ಸ್ಟೇಟ್ ಹೈವೇ ಇದಕ್ಕೆ ಸೇರಿಸೋದಕ್ಕೆ ಅಪ್ಗ್ರೇಡ್ ಮಾಡಲಿಕ್ಕೆ ಆಲೆ ಲೆಟ್ರ್ ಕೊಟ್ಟಿದ್ದೀವಿ. ನಡೀತಾ ಶ್ರೀರಾಮುಲು ಕಾಂಗ್ರೆಸ್ ಬರ್ತಾರೆ ಸರ್, ಯಾಕೆಂದ್ರೆ ಇಲ್ಲಪ್ಪ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಯಿತು, ಅವ್ರು ನಿಂತ್ಕೋದ್ರು. ಈಗಲೂ ಬಂದರೋ ಹೋದ್ರೋ ಗೊತ್ತಿಲ್ಲ. ಬಂದರೆ ಸ್ವಾಗತ. ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡ್ರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ. ಅದು ಜನಾರ್ದನ್ ರೆಡ್ಡಿ ರಾಮುಲು ವೈಯಕ್ತಿಕವಾದಂಥ ವಿಚಾರ, ಅದು ಅವರೇನೇ ಹೇಳ್ಕೊಳ್ಳಿ. ಬಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮ ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಹೈಕಮಾಂಡ್ ಇದೆ, ತೀರ್ಮಾನ ಮಾಡಿ. ಶಾಸಕರುಗಳು ಒಂದಷ್ಟು ಜನ ಬರ್ತಾರೆ ಅಂತ ಹೇಳ್ತಾರೆ, ಹೇಳ್ತಾ ಇದ್ದಾರೆ. ಬಂದರೆ ನಮ್ಮದೇನು ಬೇಜಾರಿಲ್ಲ. ಬರಲೇಬೇಕು ಅಂತ ಎಳ್ಕೊಂಬರೋ ಪರಿಸ್ಥಿತಿ ಏನಿಲ್ಲ. 138 ಇರೋದ್ರಿಂದ ನಮಗೇನು ಈಗ ಶಾರ್ಟೇಜು ಅಥವಾ ಅವಶ್ಯಕತೆ ಕೈ ಎತ್ತಕ್ಕೇನಲ್ಲ. ಬಟ್ ಬಂದರೆ ಬರಲಿ, ಸಂತೋಷ. ನಿಮ್ಮನ್ನು ಯಾರು ಮೀಟ್ ಮಾಡಿದ್ದಾರೆ ಸರ್? ನನಗೆ ಗೊತ್ತಿಲ್ಲಪ್ಪ. ಎಲ್ಲ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಹತ್ರನೇ ಮಾತನಾಡಿ ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟಿದ್ವಿ ನಾವು. ಅವರೇ ಮಾತಾಡಿ ಅಂದರೆ ನಿಮಗೂ ಕೂಡ ಹೇಳಿದ್ದಾರೆ ಅಂತ? ನಮಗೂ ಸಂತೋಷ. ಬಂದರೆ ನಾವು ಯಾರಿಗೂ ಬೇಜಾರಿಲ್ಲ. ಯಾರು ಬೇಕಾದ್ರೂ ಬರ್ಬೋದು. ಓಪನ್. ನಿಮ್ಗೆ ಹೇಳ್ಕೊಂಡಿದ್ದಾರೆ ಸರ್ ಶಾಸಕರುಗಳು? ನನಗೆ ಈಗ ಸದ್ಯಕ್ಕೆ ಯಾರ ಜೊತೆಲೂ ಮಾತಾಡಿಲ್ಲ. ಬನ್ನಿ ಬಾ.